ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವಯಸ್ಸಾಗೋಯ್ತಾ ಮೋದಿಜಿಗೆ? 5 ತಿಂಗಳಲ್ಲಿ ಮೋದಿ ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಬಿಡ್ತಾರ. ನಾಗಪುರದ RSS ಕಚೇರಿಯಲ್ಲಿ ಅಂಥದ್ದೇನು ನಡೀತು? RSS ಕಚೇರಿಯ ಭೇಟಿ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗಿ ಆದಿತ್ಯನಾಥ್ ಅವರನ್ನು ಮೀಟ್ ಮಾಡ್ತಿರೋದು ಯಾಕೆ? ಹೀಗೆ ಒಂದಷ್ಟು ಪ್ರಶ್ನೆಗಳು ಇವತ್ತು ನಮ್ಮನ್ನು ಕಾಡೋದಕ್ಕೆ ಶುರುವಾಗಿದೆ. ಮೋದಿಯವರ ಅಧಿಕಾರಾವಧಿ ಇಲ್ಲಿಗೆ ಮುಗಿದೋಯ್ತಾ ಅನ್ನೋ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. ಇದೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಆದ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ದಯವಿಟ್ಟು ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮತ್ತು ಕೊನೆಯವರೆಗೂ ಕೂಡ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಇತ್ತೀಚೆಗಿನ ಒಂದು ವಿಡಿಯೋ ಪಾಪ ಮೋದಿ ವಿರೋಧಿಗಳ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂಗಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ RSS ಮುಖ್ಯಸ್ಥರಾದ ಮೋಹನ್ ಭಾಗವತ್ ಇಬ್ಬರು ಕೂಡ ಸ್ಟೇಜ್ನಲ್ಲಿ ಏನನ್ನೋ ಹರಟೆ ಹೊಡಿತಾ ಜೋರಾಗಿ ನಗ್ತಾ ಇದ್ರು. ಒಂದು ಸಲ ಆ ವಿಡಿಯೋವನ್ನು ನೋಡಿ. BJP ಹಾಗೂ ಸಂಘದ ನಡುವೆ ಸರಿ ಇಲ್ಲ, ಮೋದಿ ಅವರನ್ನು ಕಂಡ್ರೆ RSSಗೆ ಈಗ ಆಗ್ತಿಲ್ಲ ಅಂತ ಸುಳ್ಳು ಹೇಳಿಕೊಂಡು ಬಹಳ ಖುಷಿ ಪಡ್ತಿದ್ದವರಿಗೆ ಈ ವಿಡಿಯೋ ನೋಡಿದ ಮೇಲೆ ಯಾವ್ಯಾವ ಭಾಗದಲ್ಲಿ ಉರಿ ಹೊತ್ಕೊಳ್ತೋ ದೇವರೇ ಬಲ್ಲ. ಇದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಬಳಿಕ ಮೊದಲ ಬಾರಿ ನಾಗ್ಪುರದಲ್ಲಿನ RSS ಮುಖ್ಯ ಕಚೇರಿಗೆ ಭೇಟಿ ನೀಡ್ತಾ ಇರೋದು. ಸೊ ಈ ಭೇಟಿ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಅಂತೂ ಆಗಿತ್ತು. ಕೆಲವರು BJPಯ ನೂತನ ರಾಷ್ಟ್ರಾಧ್ಯಕ್ಷರ ಆಯ್ಕೆಯ ಚರ್ಚೆ ನಡೀತಿದೆ ಅಂತಲೂ ಅಂದ್ಕೊಂಡ್ರು. ಇನ್ನು ಕೆಲವರು ಮೋದಿ ನಂತರ ಪ್ರಧಾನಮಂತ್ರಿ ಯಾರು, ಅವರ ಉತ್ತರಾಧಿಕಾರಿ ಯಾರು ಅನ್ನೋದ್ರ ಬಗ್ಗೆ ಚರ್ಚಿಸೋದಕ್ಕೆ ಮೋದಿ ಅವರನ್ನು ಮೋಹನ್ ಭಾಗವತ್ ಅವರು ಕರೆಸ್ಕೊಂಡಿದ್ದಾರೆ ಅಂತಲೂ ಮಾತಾಡಿಕೊಂಡ್ರು. ಆದರೆ ಈಗ ಬೇರೆಯದ್ದೇ ಟಾಕ್ ಶುರುವಾಗಿದೆ. ಅದೇನಪ್ಪ ಅಂದರೆ, ಸಂಘದ ಕಚೇರಿಯಲ್ಲಿ ಮೋದಿ ಅವರು ತಮ್ಮ ನಿವೃತ್ತಿ ಪತ್ರವನ್ನು ಬರೆದು ಬಂದಿದ್ದಾರಂತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಮೋದಿ ಅವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರ್ತಾರಂತೆ. ವೀಕ್ಷಕರೇ, BJPಯಲ್ಲಿ ಒಂದು ರೂಲ್ಸ್ ಇದೆ. 70 ವರ್ಷಕ್ಕಿಂತ ಮೇಲ್ಪಟ್ಟವರು ರಾಜಕೀಯದಿಂದ ನಿವೃತ್ತಿ ಹೊಂದಬೇಕು ಅಂತ. ಸೊ ಈಗ ಮೋದಿ ಅವರ ವಯಸ್ಸು 72. ಹೀಗಾಗಿ ಮೋದಿ ಅವರು ತಮ್ಮ ರಾಜಕೀಯ ನಿವೃತ್ತಿಯನ್ನು ಘೋಷಿಸ್ತಾರ. ಸೆಪ್ಟೆಂಬರ್ ನಂತರ ದೇಶಕ್ಕೆ ಮೋದಿ ಅವರ ಉತ್ತರಾಧಿಕಾರಿ ಬರಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರೋದಕ್ಕೆ ಶುರುವಾಯಿತು. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿ ಹಾಗೂ ಯೋಗಿ ಅವರ ನಡುವೆ ಚರ್ಚೆ ಕೂಡ ನಡೆಯಲಿದೆಯಂತೆ. ಅರೆ ನೀವೇನ್ರಿ ಬರೀ ಮಾತುಗಳು ಕೇಳಿಬರ್ತಿದೆ ಅಂತಲೇ ಹೇಳ್ತಿದ್ದೀರಿ. ಎಲ್ಲಿಂದ ಕೇಳಿಬರ್ತಿದೆ, ಯಾಕೆ ಕೇಳಿಬರ್ತಿದೆ ಅಂತ ಹೇಳ್ತಾನೆ ಇಲ್ಲ ಅಂತ ಬೈಕೋಬೇಡಿ. ಈ ಮಾತು ಕೇಳಿಬರ್ತಿರೋದು ಕಾಂಗ್ರೆಸ್ ಪಕ್ಷದಿಂದ. ಇದನ್ನು ಕೇಳಿ ಕೆಲವರು ಥೂ ಅಂತ ಬೈಕೊಳ್ಬಹುದು, ಕೆಲವರು ಒಳಗೆ ಖುಷಿ ಕೂಡ ಪಟ್ಟಿರಬಹುದು. ಆದರೂ ಪರವಾಗಿಲ್ಲ, ಇದರಿಂದಾದರೂ ಕಾಂಗ್ರೆಸ್ ಪಕ್ಷ ಹಾಗೂ ಮೋದಿ ವಿರೋಧಿಗಳು ಒಂದು ಸ್ವಲ್ಪ ಹೊತ್ತಾದರೂ ಖುಷಿಯಾಗಿರಲಿ, ಅಷ್ಟೇ ಸಾಕು. ಈ ವಿಪಕ್ಷಿಗಳ ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ಅವರೇ ಏನೋ ಒಂದನ್ನು ಕಲ್ಪನೆ ಮಾಡ್ಕೊಳ್ಳೋದು, ಮುಂದೆ ಹಿಂಗೆ ಆಗುತ್ತೆ ಅಂತ ಅವರೇ ನಿರ್ಧಾರ ಮಾಡೋದು, ಅದರಿಂದಲೇ ಖುಷಿ ಪಡೋದು. ಬಿಡಿ ಪಾಪ, ಹಂಗಾದರೂ ಖುಷಿಯಿಂದಿರಲಿ ಅನ್ನೋದು ನನ್ನ ಹಾರೈಕೆ.
ಇತ್ತೀಚೆಗೆ ಉದ್ಧವ್ ಠಾಕ್ರೆಯ ಶಿವಸೇನೆ ಸಂಸದ ಸಂಜಯ್ ರಾವತ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ದೇಶದ ರಾಜಕೀಯ ನಾಯಕತ್ವ ಬದಲಿಸೋಕೆ RSS ನಿರ್ಧಾರ ಮಾಡಿದೆಯಂತೆ. ಸೆಪ್ಟೆಂಬರ್ನಲ್ಲಿ ನಡೆಯಲಿರುವಂತಹ ತಮ್ಮ ನಿವೃತ್ತ ಅರ್ಜಿಯನ್ನ ಬರೆಯೋದಕ್ಕಂತಲೇ ಮೋದಿ ಅವರನ್ನ RSS ತನ್ನ ಕೇಂದ್ರ ಕಚೇರಿಗೆ ಕರೆಸ್ಕೊಂಡಿದೆ. ಅಲ್ಲಿ ಮೋದಿ ಅವರು ನಿವೃತ್ತಿ ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳ್ಕೊಂಡ್ರು. ಅಲ್ಲದೆ RSS ಮೋದಿ ಅವರನ್ನ ಕರೆಸ್ಕೊಂಡಿದ್ದರ ಉದ್ದೇಶ ಅವರಿಗೆ ವಯಸ್ಸಾಗಿದೆ, 72 ವರ್ಷ ಆಗಿದೆ ಅನ್ನೋದನ್ನ ನೆನಪಿಸೋದಕ್ಕಂತೆ. ವೀಕ್ಷಕರೇ, ನೀವು ಈ ಕೆಲಸ ಇಲ್ಲದೆ ಇರೋ ಹೆಂಗಸರನ್ನ ನೋಡಿರ್ತೀರ. ಟೈಮ್ ಪಾಸ್ ಮಾಡೋದಕ್ಕಂತಲೇ ಗಾಸಿಪ್ ಮಾಡೋದನ್ನು ಕೆಲಸ ಮಾಡ್ಕೊಂಡಿರ್ತಾರೆ, ಅದರಿಂದಲೇ ಖುಷಿ ಕೂಡ ಪಡ್ತಾರೆ. ಇವರು ಅದೇ ಕ್ಯಾಟಗರಿಗೆ ಸೇರಿದವರು. ಇವರೇ ಏನೋ ಒಂದನ್ನು ಇಮ್ಯಾಜಿನ್ ಮಾಡಿಕೊಂಡು ಇವರೇ ಖುಷಿ ಪಡೋದು. ಹೀಗೀಗಂತೂ ಮೋದಿಯವರ ವಿಷಯದಲ್ಲಿ ಸಿಕ್ಕಾಪಟ್ಟೆ ಆಗೋಗಿದೆ. ಆದರೆ ಪಾಪ ಅವರಿಗೆಲ್ಲ ಒಂದು ಶಾಕಿಂಗ್ ವಿಷಯ ಇದೆ. ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ತಮ್ಮ ರಾಜೀನಾಮೆ ಕೊಡ್ತಾರೆ ಅಂತ ಖುಷಿಯಲ್ಲಿದ್ರಲ್ಲ, ಅದು ಸುಳ್ಳು. 2029ಕ್ಕೂ ಕೂಡ ಮೋದಿಯವರೇ ಪ್ರಧಾನಮಂತ್ರಿ ಆಗಲಿದ್ದಾರೆ. ನೆಹರು ಅವರ ರೆಕಾರ್ಡನ್ನು ಮೋದಿ ಬ್ರೇಕ್ ಕೂಡ ಮಾಡ್ತಾರೆ. ಮೋದಿ ಅವರ ನಾಯಕತ್ವ ಬದಲಾವಣೆಯ ಬಗ್ಗೆ ಯಾವುದೇ ಚರ್ಚೆಗಳೂ ಇಲ್ಲ. ಆ ಥರದ್ದೇನಾದರೂ ಚರ್ಚೆ ನಡೆದಿದ್ದರೆ ಇಷ್ಟೊತ್ತಿಗೆ ಒಬ್ಬ BJP ನಾಯಕರ ಬಾಯಲ್ಲಾದರೂ ಕೂಡ ಉತ್ತರಾಧಿಕಾರಿಯ ಮಾತು ಬರ್ತಿತ್ತು. ಆದರೆ ಇದುವರೆಗೆ ಯಾರೂ ಕೂಡ ಅಂತಹ ಮಾತನ್ನಾಡಿಲ್ಲ. ಬದಲಾಗಿ ದೇವೇಂದ್ರ ಫಡ್ನವೀಸ್ 2029ಕ್ಕೂ ಕೂಡ ಮೋದಿಯೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ರಾಮದಾಸ್ ಅಠವಾಲೆ ಕೂಡ ಅದನ್ನೇ ಹೇಳ್ತಾರೆ. ಮೋದಿಯವರು ನೆಹರು ಅವರ ರೆಕಾರ್ಡನ್ನು ಬ್ರೇಕ್ ಮಾಡ್ತಾರೆ ಅನ್ನೋದಾಗಿ. ಇದೆಲ್ಲವನ್ನ ನೋಡಿದ್ರೆ ಮೋದಿಯವರು ಸದ್ಯಕ್ಕೆ ನಿವೃತ್ತಿ ಆಗ್ತಾರೆ ಅನ್ನಿಸ್ತಾ ಇದೆಯಾ? ವೀಕ್ಷಕರೇ, ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ವಿರಾಟ್ ಕೊಹ್ಲಿಗೆ ವಯಸ್ಸಾಗಿದೆ, ಆದರೆ ಅದ್ಭುತವಾಗಿ ಈ ಏಜ್ನಲ್ಲೂ ಕೂಡ ಬ್ಯಾಟಿಂಗ್ ಮಾಡ್ತಿರೋವಾಗ ಅವ್ರ ಹತ್ರ ನಿವೃತ್ತಿಯನ್ನು ಕೇಳೋದಕ್ಕಾಗುತ್ತೆಯೇ? ಅದೇ ರೀತಿ ಮೋದಿ ವಿಷಯದಲ್ಲಿಯೂ ಅಷ್ಟೇ. ಮೋದಿ ದೇಶ ಕಂಡ ಅದ್ಭುತ ನಾಯಕ. ದೇಶಕ್ಕೆ ಅವರ ನಾಯಕತ್ವ ಇನ್ನೂ ಕೂಡ ಬೇಕಿದೆ. ಅವರನ್ನು ನೋಡಿದ್ರೆ ವಯಸ್ಸಾಗಿ ದಣಿದವರಂತೆ ಕಾಣಿಸ್ತಾ ಇಲ್ಲ. ಆಗ ನೋಡಿದರೆ ರಾಹುಲ್ ಗಾಂಧಿಗಿಂತಲೂ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಸದ್ಯಕ್ಕಂತೂ ಮೋದಿ ರಾಜೀನಾಮೆಯ ಮಾತೇ ಇಲ್ಲ. ನಿಮಗೂ ಹೀಗೆ ಅನಿಸುತ್ತಾ? ಅಥವಾ ಮೋದಿ ಅವರ ಉತ್ತರಾಧಿಕಾರಿ ಈಗಲೇ ಬರಬೇಕಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.